ರಾಣಿಪುರ್ ಗ್ರಾಮದಲ್ಲಿ ಶ್ಯಾಮ್ ಮತ್ತೆ ಚೇತನ ಜೀವಿಸ್ತಿದ್ರು. ಅವನು ಕೃಷ್ಣನ ದೊಡ್ಡ ಭಕ್ತ. ಅದು ಅಲ್ಲದೆ ಅವನು ಒಂದು ಶಿಲ್ಪಿ ಆಗಿದ್ದ. ಅವನ ಮೂರ್ತಿಗಳು ಎಷ್ಟು ಸುಂದರವಾಗಿತ್ತೋ ಅವನ ಹೃದಯ ಕೂಡ ಅಷ್ಟೇ ಒಳ್ಳೇದು. ಮೂರ್ತಿಗಳನ್ನ ಮಾರಿ ತುಂಬಾ ಕಷ್ಟಪಟ್ಟು ಸಂಪಾದಿಸ್ತಿದ್ದ. ಮತ್ತೆ ಆ ದುಡ್ಡಿಂದ ಹೆಂಡತಿಗೆ ಊಟ ಹಾಕ್ತಿದ್ದ. ಆದ್ರೆ ಇಷ್ಟು ದುಡ್ಡಿನ ಕಷ್ಟ ಇದ್ರೂ ಶ್ಯಾಮ್ ಸಂತೋಷವಾಗೇ ಇದ್ದ. ಅವನ ಕಷ್ಟ ಎಲ್ಲ ದೇವರ ಇಷ್ಟ ಅಂತ ಅನ್ಕೊಂಡು ಸ್ವೀಕರಿಸ್ತಿದ್ದ. ಒಂದಿನ ಚೇತನ ಅಡಿಗೆ ಮಾಡ್ತಾ ಮಾಡ್ತಾ ತಲೆ ತಿರುಗಿ ಕೆಳಗಡೆ ಬಿದ್ಬಿಡ್ತಾಳೆ. ಡಾಕ್ಟರ್ಗೆ ತೋರ್ಸಿದ್ರೆ ಗೊತ್ತಾಗತ್ತೆ ಅವಳಿಗೆ ಕ್ಯಾನ್ಸರ್ ಇದೆ ಅಂತ. ಅವಳ ಚಿಕಿತ್ಸೆಗೋಸ್ಕರ 3 ಲಕ್ಷ ಬೇಕಾಗತ್ತೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಅವ್ರಿಗೆ ತುಂಬಾನೇ ಚಿಂತೆ ಆಗುತ್ತೆ. ಆದ್ರೆ ಸ್ಯಾಮ್ ಮನೇಲಿರುವ ಆಭರಣ ಎಲ್ಲ ಮಾರ್ಬಿಡ್ತಾನೆ. ಹೆಂಗೋ ಹಂಗೆ ದುಡ್ಡು ಅರೇಂಜ್ ಮಾಡ್ತಾನೆ.